ಬುದ್ಧಿವಂತ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸದಸ್ಯರಿಗೆ ನಮಸ್ತೆ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಚಾನಲ್ಗೆ ಸ್ವಾಗತ. ಇಂದಿನ ಈ ಒಂದು ಸಣ್ಣ ಸೆಷನ್ನಲ್ಲಿ 5 ಪ್ರಶ್ನೆಗಳನ್ನು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ನನ್ನ ಮುಖ ಕಾಣಿಸೋದಿಲ್ಲ, ನನ್ನ ಧ್ವನಿ ಕೇಳಿಸುತ್ತೆ. ನಿಮ್ಮ ಬುದ್ಧಿವಂತಿಕೆಗೆ ಒಂದು ಪರೀಕ್ಷೆ. ಬನ್ನಿ, ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಸಮುದ್ರವನ್ನು ಸೇರುವ ನದಿ ಯಾವುದು? ಕಾವೇರಿ, ಶರಾವತಿ, ತುಂಗ, ಕಪಿಲ. ಸರಿಯಾದ ಉತ್ತರ ಶರಾವತಿ. ಈಗ ಬರುವ ಈ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಯಾರ ಜನ್ಮದಿನವನ್ನು ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಅವರ ಬರ್ತ್ಡೇ ಕೂಡ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಯಾರವರು? ಆಪ್ಷನ್: ಸಂಗೊಳ್ಳಿ ರಾಯಣ್ಣ, ಬಾಲಗಂಗಾಧರ ತಿಲಕ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ. ಸರಿಯಾದ ಉತ್ತರ ಎಸ್, ಸಂಗೊಳ್ಳಿ ರಾಯಣ್ಣ ಸರಿಯಾಗಿದೆ. ನಮ್ಮ ಭಾರತೀಯ ರೂಪಾಯಿ ನೋಟಲ್ಲಿ ಕನ್ನಡಕ್ಕೆ ಎಷ್ಟನೇ ಸ್ಥಾನಮಾನ ಲಭಿಸಿದೆ? ಆಪ್ಷನ್ 1 10ನೇ ಸ್ಥಾನಮಾನ, ಆಪ್ಷನ್ 2 8ನೇ ಸ್ಥಾನಮಾನ, ಆಪ್ಷನ್ 3 4ನೇ ಸ್ಥಾನ, ಆಪ್ಷನ್ 4 2ನೇ ಸ್ಥಾನ. ಸರಿಯಾದ ಉತ್ತರ 4ನೇ ಸ್ಥಾನ. ಈಗ ಬರುವ ಈ ಒಂದು ಪ್ರಶ್ನೆ ನಿಜವಾಗ್ಲೂ ನಿಮ್ಮ ಬುದ್ಧಿವಂತಿಕೆಗೆ ಸವಾಲು. ಪ್ರಶ್ನೆ ಏನು? ಕರ್ನಾಟಕದ ಅತಿ ಎತ್ತರವಾದ ಸ್ಥಳ ಹೊಂದಿರುವ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿದೆ. ಪ್ರಶ್ನೆ: ಚಿಕ್ಕಮಗಳೂರು ಜಿಲ್ಲೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ 1 ಟೀ ನಾಡು, ಆಪ್ಷನ್ 2 ಅಕ್ಕಿ ನಾಡು, ಆಪ್ಷನ್ 3 ಸಕ್ಕರೆ ನಾಡು, ಆಪ್ಷನ್ 4 ಕಾಫಿ ನಾಡು. ಚಿಕ್ಕಮಗಳೂರು ಜಿಲ್ಲೆಯನ್ನು ಇಲ್ಲಿರ್ತಕ್ಕಂಥ ಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ನೀವು ಉತ್ತರವನ್ನು ಸೆಲೆಕ್ಟ್ ಮಾಡ್ತೀರಾ? ಸರಿಯಾದ ಉತ್ತರ ಎಸ್, ಕಾಫಿ ನಾಡು ಅಂತ ಫೇಮಸ್ ಆಗಿದೆ ಚಿಕ್ಕಮಗಳೂರು ಜಿಲ್ಲೆ. ಇಂದಿನ ಸೆಷನ್ನ ಕೊನೆಯ ಪ್ರಶ್ನೆ: ಕರ್ನಾಟಕದ ಮೊದಲ ಕೆರೆ ಅಂತ ಎನಿಸಿಕೊಂಡಿದ್ದು ಯಾವ ಕೆರೆ? ಆಪ್ಷನ್ 1 ಯಡಿಯೂರು ಕೆರೆ, ಆಪ್ಷನ್ 2 ಕುಣಿಗಲ್ ಕೆರೆ, ಆಪ್ಷನ್ 3 ಹಲಸೂರು ಕೆರೆ, ಆಪ್ಷನ್ 4 ಚಂದ್ರವಳ್ಳಿ ಕೆರೆ. ಈ 4 ಕೆರೆಗಳಲ್ಲಿ ಕರ್ನಾಟಕದ ಮೊದಲ ಕೆರೆ ಅಂತ ಗುರುತಿಸಿದ್ದು ಎಸ್, ನಿಮ್ಮ ಉತ್ತರ ಸರಿ. ಚಂದ್ರವಳ್ಳಿ ಕೆರೆ ಚಿತ್ರದುರ್ಗದ ಹತ್ರ ಬರುತ್ತೆ. ಸ್ನೇಹಿತರೆ, ಜಸ್ಟ್ ಒಂದು 5 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ಉದಾಹರಣೆಗೆ ತಂದಿದ್ದೆ. ನಿಮಗೆ ಎಷ್ಟು ಉತ್ತರಗಳು ನಾನು ಹೇಳೋದಕ್ಕಿಂತ ಮುಂಚೆನೇ ನೀವು ಅದನ್ನು ಗುರುತಿಸಿದ್ರಿ ಅಂತ ಹೇಳಿ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ತಿಳಿಸಿ. ಯಾಕಂದರೆ ನೀವೆಲ್ಲ ಬುದ್ಧಿವಂತರಿದ್ದೀರಾ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್, ಒಂದು ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ನನ್ನ ಸೆಷನ್ನಲ್ಲಿ ಸಣ್ಣ ಕ್ವಿಜ್ ನಡೀತಾ ಇರುತ್ತೆ. ವಂದನೆಗಳು ಎಲ್ಲರಿಗೂ.